ಆತ್ಮೀಯ ವಿದ್ಯಾರ್ಥಿಗಳಿಗೆ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ ಮಾಡುವ ನಮಸ್ಕಾರಗಳು. ಇವತ್ತು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 4 ಅಂಕದ ಪ್ರಶ್ನೆಗಳಲ್ಲಿ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಹೇಗೆ ಬಿಡಿಸುವುದು ಅಂತ ಒಂದು ಪ್ರಶ್ನೆಯನ್ನು ನಾನು ಈಗಾಗಲೇ ಬಿಡಿಸಿ ತೋರಿಸಿದ್ದೇನೆ. ಈಗ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ. ಎರಡನೇ ಒಂದು ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನದಿಂದ ಬಿಡಿಸಿ. 2x + y = 8, x + y = 6. ಪರಿಹಾರ ಹೇಗೆ ಬರಿಬೇಕು ನೋಡ್ಕೊರಿ. 2x + y = 8 ಅಂತ ಬರಿಬೇಕು, x + y = 6 ಅಂತ ಬರ್ಕೊಂಡು ಎರಡೂ ಸಮೀಕರಣಗಳನ್ನು ಒಂದು ಬಾಜು ಬರೆದ ನಡುಗೆರೆ ಹಾಕೋರಿ. y = x - 2x ಯಾಕೆ ತಗೋತಾ ಇದ್ದೇನೆ ಅಂದರೆ y ಬೆಲೆ ಕಂಡುಹಿಡಿಯೋದೈತಿ. ಅದಕ್ಕೆ y = 8 - 2x ಪ್ಲಸ್ 2x ಇದ್ದಿದ್ದು ಈ ಸೈಡ್ ಬಂದರೆ -2x ಆಯಿತು. ಈ ಸೈಡ್ x + y = 6, y = 6 ಪ್ಲಸ್ x ಇದ್ದಿದ್ದು ಈ ಸೈಡ್ ಬಂದರೆ -x ಆಯಿತು. ಈಗ ಎರಡೂ ಕಡೆ x y ಅಂತ 3 ಕಾಲಮ್ ಮಾಡ್ಕೊರಿ. ಎರಡು ಬೆಲೆಗಳನ್ನು ಕಂಡುಹಿಡಿದ್ರೆ ಸಾಕು. ಈಗ ನಾನು ಫಸ್ಟ್ x = 0 ಹಾಕಿದಾಗ y ಬೆಲೆ ಎಷ್ಟು ಬರ್ತೈತಿ ಅನ್ನೋದನ್ನು ಇಲ್ಲಿ ಲೆಕ್ಕದ ಮೂಲಕ ನಿಮ್ಗೆ ತೋರಿಸೀನಿ. x = 0 ಹಾಕಿದಾಗ y = 8 - 2x. ಈಗಾಗಲೇ ನಾವು y ಬೆಲೆ ತಗೊಂಡೇವಲ್ಲ ಹೊರಗೆ, ಅದನ್ನು ಇಟ್ಕೊಂಡು x ಬೆಲೆ 0ನ್ನು ಇದರಲ್ಲಿ ಹಾಕ್ಕೊಳ್ಳೋದು. 8 - 2 ಬ್ರ್ಯಾಕೆಟ್ 0, 2 × 0 ಇದು 2 ಗುಣಾಕಾರ ಮಾಡೋದು. ಎರಡನ್ನು 0ಲೆ ಗುಣಿಸಿದ್ರೆ 2 × 0 0 ಆಯಿತು. 8 - 0 8, y ಬೆಲೆ 8 ಆಯಿತು. ಇದು x ಬೆಲೆ 0, y ಬೆಲೆ 8 ಆಯಿತು. ಈಗ x ಬೆಲೆ 4ನ್ನು ತಗೊಂಡಿನಿ. x ಬೆಲೆ 4ನ್ನು ತಗೊಂಡ್ರೆ 8 - 2x, x ಬೆಲೆ 4ನ್ನು ಹಾಕಲ್ಲ, 4 2 8 0 ಆಯಿತು. ಅದೇ ರೀತಿ ಇಲ್ಲೇ x ಬೆಲೆ 0 ತಗೊಂಡಾಗ 6 - x, 6 - x ಬೆಲೆ 0 ಹಾಕಿದಾಗ 6ರಲ್ಲಿ 0ನ್ನು ಕಳೆದ್ರೆ 6 ಬಂತು. x ಬೆಲೆ 6ನ್ನು ತಗೊಂಡ್ರೆ 6 ಒಳಗೆ 6 ಕಳೆದ್ರೆ 0 ಬಂತು. ನಾನಿಲ್ಲೇ 0 ಬರುವ ಹಾಗೆ ಒಂದು ನಂಬರನ್ನು ತಗೊಂಡಿನಿ. ನೀವು 2 ತಗೋಬೋದು, ತಿಳಿತಾ? 4 ತಗೋಬೇಕಂತೇನಿಲ್ಲ. ನಾನಿಲ್ಲೇ 0 ಬರುವ ಹಾಗೆ ಒಂದು ಸಂಖ್ಯೆಯನ್ನು ತಗೊಂಡಿನಿ. ಯಾವುದು ಸಂಖ್ಯೆಯನ್ನು ತಗೊಂಡ್ರೂ ನಡೀತದೆ. ಈಗ ಎರಡೆರಡು ಬೆಲೆಗಳು ಬಂದಾದ ನಂತರ ಈಗ ನಾವು ಗ್ರಾಫನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಇಲ್ಲೇ ನಾನು ಒಂದು ಗ್ರಾಫ್ ಬಿಡಿಸೇ ತೋರಿಸಿದ್ದೀನಿ. ಇದು ಈ 2x + y = 8, x + y = 6ರ ಒಂದು ಗ್ರಾಫನ್ನು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ x y ಅಂತ ಬರ್ಕೊಂಡ ಮಧ್ಯದಲ್ಲಿ 0 ಬರ್ಕೋಬೇಕು. ಇಲ್ಲಿ ಬಲಭಾಗದಲ್ಲಿ +1 2 3 4 ಬರ್ಕೋಬೇಕು. ಎಡಭಾಗದಲ್ಲಿ ಮೈನಸ್ ಸಂಖ್ಯೆಗಳು ಯಾವುದು ಬೇಕಾಗಿಲ್ಲ, ಆದರೂ ಒಂದು 4 ಸಂಖ್ಯೆಗಳನ್ನು ಬರ್ಕೋಬೇಕು. ಮೇಲೆ +1ರಿಂದ 10 ಸಂಖ್ಯೆಗಳನ್ನು ಬರ್ದೇನಿ. ಕೆಳಗ ಮೈನಸ್ ಸಂಖ್ಯೆಗಳನ್ನು -5ರವರೆಗೆ ಬರ್ಕೊಂಡೀನಿ. ಈಗ ಫಸ್ಟ್ ನೋಡ್ರಿಲೆ, ನಾನು ಈ ಗ್ರಾಫ್ ಬಿಡಿಸಿದ್ದೇನೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ. ಈಗ ಫಸ್ಟ್ ನೋಡೋಣ. ಈ ಲೆಕ್ಕದ ಪ್ರಕಾರ ಮೊದಲನೇ ಒಂದು ಸಮೀಕರಣದಲ್ಲಿ 2x + y = 8ರಲ್ಲಿ ಬೆಲೆಗಳನ್ನು ನೋಡ್ಕೊಂಡು x ಬೆಲೆ 0, y ಬೆಲೆ 8, 0 8 4 0. ಅದನ್ನು ಈಗ ನಾನು ಗ್ರಾಫ್ ಹಾಳೆಯಲ್ಲಿ ಯಾವ ಥರ ಮಾಡೇನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಫಸ್ಟ್ ನೋಡೋಣ ಏನು ಬಂದೈತಿ ಬೆಲೆ. x ಬೆಲೆ 0 ಇದ್ದಾಗ y ಬೆಲೆ 8 ಇಲ್ಲ, ಹೌದಾ? ಆದ್ದರಿಂದ ಮೊದಲೇದ ಪಾಯಿಂಟ್ ಮಾಡ್ಕೊಂಡು ನಾನು 0 8ನ್ನು ಇಲ್ಲಿ ಬರ್ಕೊಂಡೀನಿ. ಆಮೇಲೆ ನೆಕ್ಸ್ಟ್ x ಬೆಲೆ 4 ಇದ್ದಾಗ y ಬೆಲೆ 0 ಅಂದ್ರೆ 4 0 ಇಲ್ಲೇ ಪಾಯಿಂಟ್ ಮಾಡ್ಕೋಬೇಕು. ಅದನ್ನ 4 0ನ್ನು ಇಲ್ಲೇ ತೋರಿಸ್ಬೇಕು ಎಕ್ಸಿಗೆ. ಇದು 0 8 ಆಯ್ತು. ಇವೆರಡು ಬೆಲೆಗಳನ್ನು ಬಂದ ನಂತರ ನಾನು ಏನು ಮಾಡ್ಕೊಂಡಿನಿ, ಕರೆಕ್ಟ್ ಅದರ ಮೇಲೆ ಇಟ್ಟು ಒಂದು ಗೆರೆಯನ್ನು 2 ಪಾಯಿಂಟಿಗೆ ಇಟ್ಟು ನಾನು ಏನು ಮಾಡೀನಿ, ಒಂದು ಗೆರೆಯನ್ನು ಎಳ್ಕೊಂಡಿನಿ. ಒಂದು ಗೆರೆಯನ್ನು ಎಳೆದು ಇದು ಏನು 2x + y = 8ರ ಒಂದು ಸಮೀಕರಣದ ಒಂದು ರೇಖೆ ಆಯಿತು. ಇನ್ನು ನೆಕ್ಸ್ಟ್ ಎರಡನೇ ಒಂದು ಸಮೀಕರಣ x + y = 6 ಬೆಲೆಗಳನ್ನು ನೋಡೋಣ. 0 6 6 0 0 ಎಕ್ಸ್ರದ್ದು 0, 6 ಏನದಪ್ಪ y ಇರ್ದು. 0 6 ಅಂದ್ರೆ ಇಲ್ಲಿ 6ಗೆ ಪಾಯಿಂಟ್ ಮಾಡಿ
0 ಬರ್ಕೊಂಡೀನಿ. ನೆಕ್ಸ್ಟ್ 6 0 ಅಂದ್ರೆ 6 0 6 0 ಇಲ್ಲೇ ಬರ್ಕೋಬೇಕು. ಇಲ್ಲಿ ಪಾಯಿಂಟ್, ಎರಡನೇ ಪಾಯಿಂಟ್ ಇಲ್ಲಿ ಸಿಕ್ತು ನಮಗೆ. ಒಂದನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್. ಎರಡನ್ನೂ ನಾನು ಏನು ಮಾಡೀನಿ, ರೇಖೆಯನ್ನು ನೋಡಿಲಿ ಕರೆಕ್ಟ್ ಇಟ್ಟು ರೇಖೆಯನ್ನು ಎಳ್ಕೊಂಡು ಅದು ಸಮೀಕರಣವನ್ನು ಬರ್ಕೋಬೇಕು. ಈಗ ಎರಡೂ ಬಿಂದುಗಳಲ್ಲಿ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತಿವೆ. ಆದರೆ ಆ ಛೇದಿಸಿದ ಬಿಂದುವನ್ನು ಯಾವ್ಯಾವುದು ಅಂತ ನಾನು ಇಲ್ಲೇ ಮಾರ್ಕ್ ಮಾಡಿ ನೋಡ್ರಿ. ಇದು 2 ಮತ್ತು 4. 2 ಮತ್ತು 4ರಲ್ಲಿ ಆ ಎರಡು ರೇಖೆಗಳು ಈ ಒಂದು ಬಿಂದುವಿನಲ್ಲಿ ಛೇದಿಸುತ್ತಿವೆ. ಆದ್ದರಿಂದ x = 2, y = 4. ಈ ಥರ ನಿಮ್ಮ ಒಂದು ನಕ್ಷೆ ಬರಬೇಕು ಮತ್ತು ಪ್ರಮಾಣವನ್ನು ಕಂಪಲ್ಸರಿ ಬರಿಬೇಕು. x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ ಅಂತ ಈ ಥರ ಪೆನ್ಸಿಲನ್ನು ನೀವು ನೀಟಾಗಿ ಗ್ರಾಫ್ ಹಾಳೆಯಲ್ಲಿ ತೆಗಿಬೇಕು. ಇನ್ನು ಮೂರನೇ ಪ್ರಶ್ನೆ, ಇದರಲ್ಲೇ ನಾನು ಮೂರನೇ ಒಂದು ಪ್ರಶ್ನೆ, ಬೇರೆ ಬೇರೆ ಥರ ಪ್ರಶ್ನೆಯನ್ನು ನಾನು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿರುವಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸ್ತಾ ಇದ್ದೇನೆ ನೋಡ್ರಿ. ಮೂರನೇ ಪ್ರಶ್ನೆ ಹೋಗೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನದಿಂದ ಬಿಡಿಸ್ರಿ. 2x + y = 8, x - y = 1. ಈಗ ಎರಡು ಉದಾಹರಣೆಗಳಲ್ಲಿ ನಾನು ಪ್ಲಸ್ ಇದ್ದಿದ್ದ ತಗೊಂಡಿನಿ. ಈಗ ನಾನು ಮೈನಸ್ ಇದ್ದಿದ್ದ ನಂಬರ್ಸನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲು ಎರಡು ಸಮೀಕರಣ ಬರ್ಕೋಬೇಕು. ಈಚೆ ಕಡೆ ಎರಡು ಸಮೀಕರಣ ಬರ್ಕೊಂಡಾದಿಂದ y = ಪ್ಲಸ್ ಇದೆಯಲ್ಲ, ಏನು ಸಮಸ್ಯೆ ಬರೋಂಗಿಲ್ಲ. y = 8. ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ನಂಬರ್ ಇತ್ತು ಅದನ್ನೇ ಫಸ್ಟ್ ಬರ್ಕೊಂಡಾದಿಂದ ಲೆಫ್ಟ್ ಹ್ಯಾಂಡ್ ಸೈಡಿದ ನಂಬರ್ ಆಚೆ ಕಡೆ ತೊಗೋಬೇಕು. 8 + 2x ಇದ್ದಿದ್ದು ಈ ಸೈಡ್ ಬಂದರೆ -2x ಆಯ್ತು. y = 8 - 2x ಆಯ್ತು. ಈ ಸೈಡ್ ನೋಡಿರಿ, ಇದು ಗಮನಿಸ್ರಿ. x - y = 1 ಐತೆ. ಇಲ್ಲೇ -y ನನಗೆ ಮೈನಸ್ ಬರಬಾರ್ದು. ಆದ್ದರಿಂದ ನಾನು ಏನು ಮಾಡ್ತಾ ಇದ್ದೇನೆ, ಈಗ ನಾನಿಂದ -y ಈ ಸೈಡ್ ಬಂದರೆ ಏನಾಗ್ತೈತಿ, +y ಆಗ್ತೈತಿ. ಅದಕ್ಕೆ ನಾನು ಏನು ಮಾಡೀನಿ, -y ಈ ಸೈಡ್ ತೊಗೊಂಡೀನಿ, +y ಆಯ್ತು. ಅದೇ ರೀತಿ ಇಲ್ಲಿ +1 ಐತಿ. ಈ +1 ಈ ಸೈಡ್ ತೊಗೊಂಡು ಅಂತಂದರೆ ಏನಾಗ್ತೈತಿ, -1. ಇಲ್ಲಿ ನೋಡ್ರಿ ಬರ್ಕೊಂಡೆ ನಾನು. ಈ ಥರ ಇಲ್ಲೇ ಎಕ್ಸ್ಚೇಂಜ್ ಮಾಡಿದ್ರು ಸಾಕು. ಆ ಥರ ಮಾಡಿರಿ, ಈಸಿ ಆಗ್ತದೆ ನೋಡಿರಿ. x +1 ಈ ಸೈಡ್ ಬಂದರೆ -1 ಆಯ್ತು, -y ಈ ಸೈಡ್ ಹೋದ್ರೆ +y. ಆದ್ದರಿಂದ y = x - 1. ಈ ಥರ ನಾವಿನ್ನು ಸಮೀಕರಣ y ಬೆಲೆಯನ್ನು ಈ ಥರ ನಾನು ಬರ್ಕೊಂಡೀನಿ. ಈ ಥರನೇ ಮಾಡೋದು. -y ಬಂದರೆ -yನ ಈಚೆ ಕಡೆ ತೊಗೊಂಡ್ಬಿಡ್ರಿ, ಅದು +y ಆಗ್ತೈತಿ. ಈ ರೈಟ್ ಹ್ಯಾಂಡ್ ಸೈಡ್ ನಂಬರ್ ಈ ಸೈಡ್ ತೊಗೊಂಡ್ರೆ ಆ ಚಿಹ್ನೆ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಪ್ಲಸ್ ಇದ್ದು ಮೈನಸ್ ಆಯಿತು. ಆದ್ದರಿಂದ y = x - 1 ಈಸಿಲಿ ಬರ್ಕೋಬೋದು. ಈಗ ಈ ಸೈಡ್ ಕಾಲಮ್ ಮಾಡ್ಕೊರಿ. x ಬೆಲೆ 0 ತೊಗೊಳ್ಳೋಣ. x ಬೆಲೆ 0 ತೊಗೊಂಡಾಗ y = 8 - 2x. 2 × 0 0, 8 - 0 8 ಬಂತು. ಇಲ್ಲೇ x ಬೆಲೆ 0 ತೊಗೊಂಡೀನಿ. x - 1ರಲ್ಲಿ ಹಾಕ್ತಾ ಇದ್ದೀನಿ. 0, x ಬೆಲೆ 0 -1. 0ಯಲ್ಲಿ -1 ಕಳೆದಾಗ -1 ಬಂತು, -1. ಆದಷ್ಟು ಮೈನಸ್ ನಂಬರ್ಸನ್ನು ಅವಾಯ್ಡ್ ಮಾಡಿರಿ. ಆದರೂ ನಾವು ಒಂದು ತೋರಿಸ್ತಾ ಇದ್ದೇನೆ ಇಲ್ಲೇ. ಆಮೇಲೆ x ಬೆಲೆ 1 ಹಾಕಿದಾಗ 1ರೊಳಗೆ 1 ಕಳೆದ್ರೆ 0 ಬಂತು. x ಬೆಲೆ 2 ಹಾಕಿದ್ರಾಗ 2ರೊಳಗೆ 1 ಕಳೆದ್ರೆ 1 ಬಂತು. ಇಲ್ಲಿ ಬೆಲೆಗಳನ್ನು y ಬೆಲೆಯನ್ನು ಹಾಕೊಂಡೇನೆ. ಈಗ x ಬೆಲೆ 4 ತೊಗೊಂಡಾಗ 4 2 8, 8ರೊಳಗೆ 8 ಹೋದ್ರೆ 0. x ಬೆಲೆ 2 ತೊಗೊಂಡಾಗ 2 2 x ಬೆಲೆ 2 ಇಲ್ಲೇ ಬ್ರ್ಯಾಕೆಟ್ ಹಾಕೊಂಡಾಗ 2 2 4, 8ರಲ್ಲಿ 4 ಕಳೆದ್ರೆ 4. ನಾನು 3 ಬೆಲೆಗಳನ್ನು ಕಂಡುಹಿಡಿದೀನಿ. 2 ಬೆಲೆಗಳನ್ನು ಕಂಡುಹಿಡಿದ್ರೂ ಕೂಡ ನಡೀತದ. ಇನ್ನು ಇದು ಗ್ರಾಫ್ ಹಾಳೆಯನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಇದು ಎರಡನೇದಾಯಿತು. ಇನ್ನು ಮೂರನೇದು ಇಲ್ಲಿ ನೋಡ್ರಿ, ನಾನು ಬರೀ ಪಾಯಿಂಟ್ ಅಷ್ಟೇ ಮಾಡೀನಿ, ತೋರಿಸ್ತೇನೆ ನಿಮ್ಗೆ. ಈಗ ನಾ ಏನು ಸಮಸ್ಯೆ ಏನಿಲ್ಲ ಅದರದ್ದೇ ಯಾವುದಪ್ಪ ಅದು ಸಮಸ್ಯೆ. 2x + y = 8, x - y = 1. ಪ್ರಮಾಣ ಬರ್ಕೋಬೇಕು. ಎಲ್ಲದಕ್ಕೂ ಪ್ರಮಾಣ ಸೇಮ ಇರ್ತೈತಿ, ಯಾಕಂದರೆ 1 ಸೆಂಟಿಮೀಟರ್ದ ತೊಗೊಳ್ತಾ ಇದ್ದೇವೆ ನಾವೆಲ್ಲ. x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ. x ಅಕ್ಷ y ಅಕ್ಷ ಈ ಥರ ಬಿಡಿಸ್ಕೊಂಡ. ಈಗ ಬೆಲೆಗಳನ್ನು ನಾನಿಲ್ಲೇ ಹಾಕ್ತಾ ಇದ್ದೇನೆ ನೋಡ್ರಿ. ಫಸ್ಟ್ ಮೊದಲೇ ಸಮೀಕರಣದ 2x + y = 8 ಸಮೀಕರಣದ ಬೆಲೆಗಳನ್ನು ನೋಡ್ರಿಲೆ ನಿಮಗೆ ತೋರಿಸ್ತೀನಿ. ಬೆಲೆಗಳು 0 8 4 0 2 4. ಇವುಗಳನ್ನು ನಾನು ಇಲ್ಲೇ ಗ್ರಾಫ್ ಹಾಳೆಯಲ್ಲಿ ಮಾರ್ಕ್ ಮಾಡ್ತೇನೆ ನೋಡಿ. ಮೊದಲೇದು 0 8 0 8 ಹಾಕೊಂಡೇನೆ. ಎರಡನೇದು 4 0 4 0 ಅಂದರೆ 4 0, ಇದು ಎರಡನೇ ಪಾಯಿಂಟ್ ಆಯ್ತು. ಮೂರನೇದು 2 4 2 x ಅಕ್ಷದ್ದು 2,
ವಾಯ್ ಅಕ್ಷದ 4 ಎರಡು ಎಲ್ಲಿ ಕೂಡ್ತಾವೆ ಇಲ್ಲೇ. ಈ 3 ಬೆಲೆಗಳನ್ನು ಇಲ್ಲೇ ಒಂದೇ ಸಮೀಕರಣದ ಬೆಲೆಗಳನ್ನು ಪಾಯಿಂಟ್ ಮಾಡೀನಿ. ಈಗ ಅದನ್ನು ರೇಖೆಯನ್ನು ಎಳಿತೇನೆ. 3 ಪಾಯಿಂಟ ಒಂದ ಕಡೆ ಕೂಡುವ ಹಾಗೆ ರೇಖೆಯನ್ನು ನೀವೇನು ಮಾಡಬೇಕು, ಎಳ್ಕೋಬೇಕು. ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ಇದು ಯಾವ ಸಮೀಕರಣಪ್ಪ, 2x + y = 8. ಈ ಸಮೀಕರಣದ ಒಂದು ರೇಖೆಯನ್ನು ಎಳೆದ್ನಿ. ಈಗ ಎರಡನೇ ಸಮೀಕರಣದ ಬೆಲೆಗಳನ್ನು ನೋಡೋಣ. ನೋಡಿಲ್ಲೇ 0 - 1 1 0 2 1. ಈಗ 0 ಅಂದರೆ x ಅಕ್ಷದ 0, y ಅಕ್ಷದ್ದು -1. ಇದು -1 ಇಲ್ಲಿ ನೋಡಿರಿ, ಇಲ್ಲಿ ಬರ್ತೈತಿ -1. 0 -1 ಅಂದರೆ ಕೆಳಗೆ ಬರ್ತೈತಿ ಇಲ್ಲಿ. ಆಮೇಲೆ 1 0 1 ಮತ್ತು 0 ಅಂದ್ರೆ ಇಲ್ಲೇ ಬರ್ತೈತಿ. 1 0 ಅಂದ್ರೆ ಇಲ್ಲೇ ತಗೋಬೇಕು, ಅದಕ್ಕೆ 1 0 ಇಲ್ಲಿ ಬರ್ತೇನೆ, ಈ ಪಾಯಿಂಟ್ ಅದು. ಆಮೇಲೆ 2 1 2 ಮತ್ತು 1. 2 ಏನಿದೆ, ಎಕ್ಸ್ ಅಕ್ಷದ 2, y ಅಕ್ಷದ 1 ಇಲ್ಲೈತಿ. ಎರಡು ಎಲ್ಲಿ ಕೂಡ್ತಾವು ಇಲ್ಲೇ. ಆದ್ದರಿಂದ ಇದೇನ 2 1. ಇವೆರಡು ಗೆರೆ ಹೊಡ್ಕೊಳ್ಳೋಣ. ಈಗ ಗೆರೆ ಹೊಡಿತೇನೆ ನೋಡ್ರಿ. ಇವು 3 ರೇಖೆಗಳನ್ನು ಇಲ್ಲಿ ಗೆರೆ ಹೊಡ್ಕೋತೀನಿ. ಕರೆಕ್ಟ್ ಹೊಡೆಯಿರಿ ಗೆರೆ. ಆದಷ್ಟು ಮೈನಸ್ ತಗೋಬೇಡ್ರಿ, ಆದರೂ ನಡೀತೈತಿ, ಏನಾಗೋದಿಲ್ಲ. ಆನ್ಸರ್ ಕರೆಕ್ಟ್ ಬರ್ತೈತಿ. ಇದು ಯಾವುದಪ್ಪ, x - y = 1 ಇದ್ರದ್ದಾಯಿತು. ಈಗ ಇವೆರಡು ಎಲ್ಲಿ ಕೂಡಿದು ಅದನ್ನು ಮಾರ್ಕ್ ಮಾಡ್ಕೋನು ಮತ್ತು ಅದನ್ನು ಇಲ್ಲೇ ನಾನು ರೇಖೆ ಹಾಕಿ ತೋರಿಸ್ತಾ ಇದ್ದೆ. ಇದು ಎಲ್ಲಿ ಕೂಡಿತಪ್ಪ, ಇವೆರಡು ರೇಖೆಗಳು ಎಲ್ಲಿ ಛೇದಿಸುತ್ತಿವೆ, 3. ಮೊದಲು ಎಕ್ಸ್ ಅಕ್ಷದ ನಂಬರ್ ಬರ್ಕೋಬೇಕು, 3, y ಅಕ್ಷದ 2, 3, 2. ಆದ್ದರಿಂದ ಎಕ್ಸ್ ಬೆಲೆ 3, y ಬೆಲೆ 2. ಈ ಥರ ನಾವು ಈ ಒಂದು ಸಮೀಕರಣವನ್ನು ಬಿಡಿಸ್ಕೋಬೇಕು. ಇನ್ನು ಮುಂದೆ 4ನೇ ಒಂದು ಲೆಕ್ಕಕ್ಕೆ ಹೋಗೋಣ. 4ನೇ ಒಂದು ಪ್ರಶ್ನೆ ನೋಡ್ರಿ. ಇದರಲ್ಲೇನ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಬಿಡಿಸ್ರಿ. x + y = 5, 3x - y = 3. ಒಂದನೇ ಸಮೀಕರಣ ಈ ಸೈಡ್ ಬರ್ಕೋಬೇಕು, ಎರಡನೇ ಸಮೀಕರಣ ಈಚೆ ಕಡೆ ಬರ್ಕೊಂಡ y = 5 - x ಆಗ್ತದೆ. ಇಲ್ಲಿ ನೋಡ್ರಿ, ಆಗಡೆ ಅದಕ್ಕೆ ಮೈನಸ್ದು ಒಂದು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಇಲ್ಲಿ -y ಐತಲ್ಲ, -y ಈ ಸೈಡ್ ಬಂದ್ರೆ +y ಆಯ್ತು, +y ಬರ್ಕೊಂಡಿ. +3 ಈ ಸೈಡ್ ಬಂದ್ರೆ -3 ಆಯ್ತು. ಅದಕ್ಕೆ 3x - 3 = y. ಅದನ್ನೇ y = 3x - 3 ಅಂತ ಬರ್ಕೊಂಡೀನಿ. ಎರಡೆರಡು ಬೆಲೆಗಳನ್ನ ಕಂಡುಹಿಡಿದೇನೆ. xy ನೋಡು, x ಬೆಲೆ 0 ಹಾಕೊಂಡಿಲ್ಲಿ. x ಬೆಲೆ 0 ಹಾಕಿದ್ರೆ 5 x ಬೆಲೆ 0 ಹಾಕಿದ್ರೆ 5 - 0 5 ಬಂತು. x ಬೆಲೆ 1 ಹಾಕಿದ್ರೆ 5ರೊಳಗೆ 1 ಕಳೆದ್ರೆ 4 ಡೈರೆಕ್ಟು ಬರ್ಕೋಬೋದು. ನಾ ಲೆಕ್ಕ ಮಾಡಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನೋಡಿ, x ಬೆಲೆ 1 ಹಾಕೊಳ್ಳೋಣ. 3 × 1 ಬ್ರ್ಯಾಕೆಟ್ನಾಗ 1 ಹಾಕೋರಿ. 3 1 3 ಒಳಗೆ 3 ಕಳೆದ್ರೆ 0 ಆಯಿತು. ಆ 0 ಬೆಲೆ ಇಲ್ಲಿ ಹಾಕೋಬೇಕು. ಆಮೇಲೆ x ಬೆಲೆ 2 ತಗೋಣ. 3 2 6, 6 - 3, 6 ಒಳಗೆ 3 ಕಳೆದ್ರೆ 3. ನೋಡ್ರಿಲ್ಲೇ x ಬೆಲೆ 2 ಈ ಒಂದು ಇದ್ರೊಳಗೆ ಹಾಕೋಬೇಕಾದ್ರೆ ಮತ್ತೆ ಇದನ್ನ ಬರ್ಕೋಬೇಕು, 3x - 3. x ಬೆಲೆ 2 ಬ್ರ್ಯಾಕೆಟ್ ಹಾಕೋಬೇಕು. ಬರೀ ನೀವು 2 ಬರೆದ್ರೆ 32 ಆಗ್ತೈತೆ. ಅದಕ್ಕೆ ಬ್ರ್ಯಾಕೆಟ್ ಹಾಕೋಬೇಕು, 2ಗೂ ನಾಕಾರ ಮಾಡಬೇಕು. 3 2 6, 6 ಒಳಗೆ 3 ಕಳೆದ್ರೆ 3, y ಬೆಲೆ 3 ಬಂತು. ಈಗ ನಕ್ಷೆಯನ್ನು ಬಿಡಿಸ್ಕೊಳ್ಳೋಣ. ಇದನ್ನ ನೋಡಿಲ್ಲೇ ನಕ್ಷೆಯನ್ನು ನೋಡಿ, ಮತ್ತೆ ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ಎಕ್ಸ್ ಅಕ್ಷ, y ಅಕ್ಷ ಪ್ರಮಾಣ ಬರ್ಕೋಬೇಕು, ನಂಬರ್ಸ್ ಬರ್ಕೊಂಡು ಇಟ್ಕೊಂಡೇನಿ. ಈಗ ಈ ಒಂದು ಸಮೀಕರಣದ ಬೆಲೆಗಳನ್ನು ನೋಡ್ರಿಲ್ಲೇ. ಫಸ್ಟ್ 0 5 1 4 1 0 2 3 0 5. ಈಗ ಎಕ್ಸ್ ಅಕ್ಷ 0 5 ಇಲ್ಲಿ ಮಾರ್ಕ್ ಮಾಡೀನಿ. ಮತ್ತು 1 4 ಎಕ್ಸ್ ಅಕ್ಷದ 1 ಮತ್ತು ಇದು 4 1 4 ಇಲ್ಲೇ ಮಾರ್ಕ್ ಮಾಡ್ಕೊಂಡೀನಿ. ಇವೆರಡು ಬೆಲೆಗಳು ಏನು, ಒಂದನೇ ಸಮೀಕರಣದ 2 ಬೆಲೆಗಳನ್ನು ಮಾರ್ಕ್ ಮಾಡಿ ಇದನ್ನು ನಾನು ಏನು ಮಾಡ್ತೀನಿ, ಈಗ ಗೆರೆಯನ್ನು ಎಳ್ಕೊತಾ ಇದ್ದೀನಿ. ಅದೇ ರೀತಿ ಈಗ ಫಸ್ಟ್ ಇದು ಪಾಯಿಂಟ್ ನಾ ಹೇಳ್ತೇನೆ, ಈಗ ಅದು ಕೂಡ ಬರ್ತಾ ಇದೆ ಇಲ್ಲಿ. ಇದು ಯಾವ ಸಮೀಕರಣ, x + y. ಈ ಸಮೀಕರಣ ಒಂದನೇ ಸಮೀಕರಣದ ಗೆರೆ ಈ ಥರ ಹೊಡಿದ್ವಿ. ಇನ್ನು ಎರಡನೇ ಸಮೀಕರಣದು ಏನು, 1 0 ಅಂದರೆ ಇದು ಬಂತು ಪಾಯಿಂಟ್, ಎರಡನೇದ 2 3 ಈ ಪಾಯಿಂಟ್ ಬಂತು. ಅದನ್ನು ಕೂಡ ಒಂದು ಗೆರೆಯನ್ನು ಹೊಡೆದು 3x - y = 5. ಎರಡು ಗೆರೆಗಳು ಎಲ್ಲಿ ಕೊಡ್ತಾವಲ್ಲ ಅದನ್ನು ನಾನು ಇಲ್ಲೇ ಮಾರ್ಕ್ ಮಾಡ್ತೇನೆ. ಈಗ
2 3 ಕೊಡ್ತಾ ಇದ್ದಾವಲ್ಲ ಒಂದು ಪಾಯಿಂಟ್ ಔಟ್ ಮಾಡಿ ನಾ ಈಗ ಒಂದು ಮಾರ್ಕ್ ಮಾಡ್ತಾ ಇದ್ದೇನೆ. ಏನಪ್ಪ ಎಲ್ಲಿ ಕೂಡಿದು ಪಾಯಿಂಟ್ 2 ಮತ್ತು 3 ಅಲ್ಲಿ ಕೂಡಿದು, ಆದ್ದರಿಂದ x = 2 y = 3. ಈ ಥರ ಇಲ್ಲಿ x ಡ್ಯಾಶ್ y ಡ್ಯಾಶ್ ಅಂತ ಕಂಪಲ್ಸರಿ ಬರೆದು ಈ ಥರ ನಕ್ಷಾ ವಿಧಾನದಿಂದ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.